बिल लाने वालों को ये भी मालूम होना चाहिए कि ये प्रॉपर्टी कहाँ से आता और कैसे यूज होता ಅಂತೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಅಲ್ಲಿ. ಅದೇ ಕೇದಾರ್ನಾಥ್ ಅಂತ ಹೇಳ್ತೀರಿ, ಬದ್ರಿನಾಥ್ ಅಂತ ಹೇಳ್ತೀರಿ, ರಾಮ ಮಂದಿರ ಜನ್ಮಭೂಮಿ ಅಂತ ಹೇಳ್ತೀರಿ, ಇದು ಬಾಲಾಜಿ ತಿರುಪತಿ ಬಾಲಾಜಿ ಮಂದಿರ ಅಂತ ಹೇಳ್ತೀರಿ. ಸಾವಿರಾರು ಕೋಟಿ ರೂಪಾಯಿ ಪ್ರತಿ ವರ್ಷ जमा ಆಗಲಿಕ್ಕೆ वो कहाँ जा रहे? तुम्हारी बीजेपी का ऑफिस बनाने के लेकर जा रहे हैं तुम लोग. संघ परिवार की जो ट्रेनिंग के लिए पैसा लेकर जा रहे हैं तुम लोग. जो स्ट्रांग ಆಗಿ ಅದಕ್ಕೆ ಬಲಿಷ್ಠವಾಗಿ ಅಪೋಸ್ ಆಗಿ ಅದ್ರ ವಿರುದ್ಧ ಖಂಡನೆ ಮಾಡೋದು ವ್ಯಕ್ತಿ असदुद्दीन ओवैसी. कहाँ है तुम लोग? कहाँ बैठे तुम लोग? इनडायरेक्टली कांग्रेस भी उन लोगों को सपोर्ट कर रहे हैं. ಹಿಂದೂ ಮಂದಿರಗಳ ಹೆಸರು ಮೇಲೆ ಕೋಟಿ ಹಜಾರು ಕೋಟಿ ರೂಪಾಯಿ ನೀವು ಕಬ್ಜಾ ಮಾಡ್ಕೊಂಡು ಇಟ್ಬಿಟ್ರಿ. ನಿಮ್ಮ ಹೆಸರು ಧರ್ಮಕ್ಕೆ ಯೂಸ್ ಮಾಡ್ಕೊಳ್ಕತ್ತೀರಿ, बुलडोजर यूज ಮಾಡ್ಕತ್ತೀರಿ, दलित मुसलमानों को कुचलने के यूज कर रहे हैं. वो भी पैसा बाहर आना चाहिए, वो भी प्रॉपर्टी बाहर आना चाहिए. उसके बारे में ये नरेंद्र मोदी एंड ये होम मिनिस्टर अमित शाह बिल लाना चाहिए. ये वो बिल आना है तो असदुद्दीन ओवैसी जो पावरफुल लीडर को हम सपोर्ट करना चाहिए ಅಂತೇಳಿ ನಿಮ್ಮ ಮುಖಾಂತರ ನಾನು ಹೊಸ ಬಿಲ್ ತರುವಂಥ ನಾಟಕ ಮಾಡೋ ಜरूरत ಏನೈತೆ ನಿಮ್ಗೆ? निम्बू नोಡ್ಕೊರಿ. तुम्हारे पीछे भी देखो तुम लोग. हिंदू की तुम भी पीछे देखो, ब्राह्मण तुम तुम्हारे पीछे देख लो. निम्मदी ಎಷ್ಟು ಮಂದಿರಗಳವ, ನಿಮ್ಮದು ಎಷ್ಟು ಪ್ರಾಪರ್ಟಿ ಅವ, वो भी क्या ಸಾವಿರಾರು ಕೋಟಿ ರೂಪಾಯಿ ಎಲ್ಲಿ ಯಾವುದು ಖರ್ಚು ಮಾಡ್ಕತ್ತೀರಿ ನೀವು? ಯಾವುದು ಖರ್ಚು ಮಾಡ್ಕತ್ತೀರಿ? ಸ್ಕೂಲಿಗೆ ಖರ್ಚು ಮಾಡ್ಕತ್ತೀರಿ, ಕಾಲೇಜಿಗೆ ಖರ್ಚು ಮಾಡ್ಕತ್ತೀರಿ, ಹಾಸ್ಪಿಟಲ್ ಖರ್ಚು ಮಾಡ್ಕತ್ತೀರಿ, ರೋಡ್ಗೆ ಖರ್ಚು ಮಾಡ್ಕತ್ತೀರಿ, ದಲಿತ ಮಕ್ಕಳಿಗೆ ಖರ್ಚು ಮಾಡ್ಕತ್ತೀರಿ. ಎದಕ್ಕೆ ಖರ್ಚು ಮಾಡ್ಕತ್ತೀರಿ ನೀವು? अमित शाह, नरेंद्र मोदी, उत्तर ನಿಮ್ಮ ಹತ್ರ ಅದಕ್ಕೆ ಯಾವ बाप का राज नहीं है, तुम्हारा बाप का देश नहीं है. ये बाबा साहब अम्बेडकर इंडियन कॉन्स्टिट्यूशन पढ़ो, इंडियन कॉन्स्टिट्यूशन हिसाब में ನಡೆಯುವಂತ भारत देश है. ये कितने दिन का राज तुम्हारा है? जो डीसी ऑर्डर करते वही फाइनल है. ये सब नाटक वक्त ट्रिब्यूनल ಅಲ್ಲಿ ಯಾವುದಾದ್ರೂ ವಕ್ ಪ್ರಾಪರ್ಟಿ ಲಿಟಿಗೇಷನ್ ಶುರು ಆಯ್ತು ಅಂದ್ರೆ ನಿಮ್ಗೆ ಅನ್ಯಾಯ ಅನ್ಸಲ್ಕತ್ತದ. ವಕ್ ಟ್ರಿಬ್ಯುನಲ್ಗೆ ಹೋಗ್ತಿರಲಿ, ವಕ್ ಟ್ರಿಬ್ಯುನಲ್ ಡಿಸಿಷನ್ ಆಗ್ತಿರ್ತಾವಲ್ಲಿ, ಜಜಸ್ ಇರ್ತಾರಲ್ಲಿ, ಸೆಲೆಕ್ಟರ್ ಮೆಂಬರ್ಸ್ ಇರ್ತಾರಲ್ಲಿ. ಯಾಕೆ ನಾಟಕ ಮಾಡುವಂತ ಕೆಲಸ ಮಾಡಕತ್ತೀರಿ? ये जो धर्म के अफीम खाए हुए लोग वो जो भजन कर रहे हैं, जो नरेंद्र मोदी बोलते वही गाना गा रहे, जो अमित शाह बोलते वही गाना गा रहे, वही अच्छा लग रहा है इन लोगों को. ये भांग छोड़कर बाहर आ जाओ भाई. तो देखो क्या घंटी बजा पूजा करते हैं ना, और मनु ಒಳಗ क्विंटल गटले भंगार बिद्दದ, सोने चांदी ऐसा भंगार क्विंटल गटले. वो देखो थोड़ा जाके. ये तो क्या देखते हैं इनके घर में क्या मिलता है? मटन मिलेगा और बिरयानी मिलेगा और हड्डी मिलेगा. तुम लोग आओ, तुम चखो थोड़ा आके. ये यार ಗುಲ್ಬರ್ಗ ಜಿಲ್ಲೆ ಒಳಗ ಮುಜರಾಯಿ ಇಲಾಖೆ ಶರಣನ ಗುಡಿ ಅದ, ಮುಜರಾಯಿ ಇಲಾಖೆ ಒಳಗ ಶರಣನ ಗುಡಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತದೆ. ಅಲ್ಲಿ ಟೆಂಗ್ ಹರಾಜ್ ಹಾಕಿ ಕೋಟ್ಯಾಂತರ ಲಕ್ಕತ್ತೋದು ಟೆಂಗ್ ಮಾರಾಟ ಮಾಡಿ. ಗಣಗಾಪುರ ದತ್ತನ ಗುಡಿ ಅದಲ್ಲಿ, ಗಣಗಾಪುರ ದತ್ತನ ಗುಡಿಯಾಗ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಮಹಾರಾಷ್ಟ್ರ, ಆಲ್ ಆಂಧ್ರ, ಕೇರಳ, ತಮಿಳುನಾಡು, ತೆಲುಗು ಈ ಎಲ್ಲ ಜನಗಳು ರಾಜಸ್ಥಾನ, ಗುಜರಾತ್ ಜನಗಳು ಬಂದಿರ್ತಾರೆ. ಕೋಟಿ ರೂಪಾಯಿ ಬಂದಿರ್ತಾವ. ಆ ಗುಡಿ ಪೂಜಾರಿಗಳದು ಎಲ್ಲಿ ಬೇಕಲ್ಲಿ ಲಾಡ್ಜ್ಗಳವ, ಎಲ್ಲಿ ಬೇಕಲ್ಲಿ ಬಿಲ್ಡಿಂಗ್ಗಳವ, ಔಟ್ ಆಫ್ ಕಂಟ್ರಿ ಬಿಸ್ನೆಸ್ ಅವ. ಮುಂಬೈ ಅಂತ ದೊಡ್ಡ ಹೋಟೆಲ್ನ ಬಿಸ್ನೆಸ್ ಮಾಡಕತ್ತದ. ಯಾರಪ್ಪ ತಂದದು? कहाँ से आया पैसा? क्या खेत में काम करके रोम बेरू सुर ಕಮಾಯಿ ಮಾಡಿ ದುಡ್ಡದು ಇದೇ ಗುಡಿಗೆ ಬಂದು ದುಡ್ಡದು. ಗತ್ತರಿಗೆ ಭಗವಂತ ದೇವಸ್ಥಾನದ ಕೋಟ್ಯಾಂತರ ದುಡ್ಡು ಬರ್ತಿರ್ತಾವಲ್ಲಿ. ಅದ್ರ ದುಡ್ಡು ಅಲ್ಲಿದ್ದಂತ MLA ಕಳ್ತನ ಮಾಡಂತೀರಿ, FIR ರಿಜಿಸ್ಟರ್ ಆಗ್ತದ. ಆಫೀಸರ್ಸ್ಗಳು ಇನ್ನೂ ದುಡ್ಡು भंगार चोरी के, सोना चोरी के बोल के FIR केस. अरे तुम्हारा ऑफिसर चोरी करके लेकर जा रहे हैं, बच्चों की शादी कर रहे हैं, ಮಕ್ಕಳು ಮದುವೆ ಒಳಗೆ ಬಂಗಾರ ಹಾಕ್ಲಿಕ್ಕೆ ದೇವ್ರ ಮೇಲೆ ಕದ್ದು ಬಂಗಾರ ಹಾಕ್ಲಿಕ್ಕೆ. इतना नीच ನೀವು ಇಳಿದು ಬಿಟ್ರಿ ಹಿಂದುತ್ವ ಹೆಸರು ಮ್ಯಾಗ. उसके बारे में नहीं सोचे. ये जो जाके देखो ಗುಡಿ ಬಗ್ಗೆ ಮಾತಾಡಿದ್ರೆ ಅವ್ನ ಮಾತಾಡ್ಬೇಕಾಗಿಂತ ಪಾಲಿಟಿಕ್ಸ್ ಅವ್ರು ಮಾತಾಡ್ತಾರೆ, ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ, JDS ಅವ್ರು ಮಾತಾಡ್ತಾರೆ, BSP ಅವ್ರು ಮಾತಾಡ್ತಾರೆ. ಕೋಟಿ ರೂಪಾಯಿ ಬರ್ಲಿಕ್ಕತ್ತದಲ್ಲಿ. ಅರೆ ಸಾವಿರಾರು ಹಸುಗಳು ಬರ್ತಾವಲ್ಲಿ. ಗೋರಕ್ಷಕ ಲೋಕ್ ಸುನ್ಲೋ, ಸಾವಿರಾರು ಹಸುಗಳು ಪ್ರತಿ ಗುಲ್ಬರ್ಗ ಜಿಲ್ಲೆ ಹಳ್ಳಿ ಜನಗಳು ಶರಣಬಸವೇಶ್ವರ ದೇವಸ್ಥಾನ ಹೆಸರಿನ ಮ್ಯಾಗ ಅಲ್ಲಿ ಗುಳಿ ತಂದು ಬಿಡ್ತಾರಲ್ಲಿ, ದೇವಸ್ಥಾನ ಕಳ್ಕೊಂಡು ಬಿಡ್ತಾರಲ್ಲಿ. ಒಂದು ಹಸುಗಳಿಲ್ಲ. गो रक्षा के नाम से तुम लोग सप्लाई कर रहे हो कसाई खाने को. शर्म आने से तुम लोगों को ಗೊತ್ತಿಲ್ಲ. खाली वो सुनना वो नहीं ना ऐसा होगा ऐसा होगा. जय श्री राम घंटी लेना, जय श्री राम जय श्री राम. घर में खाने के लिए कुछ नहीं है. माँ बाप रो रहे, माँ बाप मर रहे. काम करने ಕೆಲಸ ಇಲ್ಲ, ಯಾವುದೇ ಕೆಲಸ ಇಲ್ಲ. एलसिंह को सपोर्ट करना, एलसिंह गद्दारी कर रहे तो लात मारकर भगा देना. ये तो होना चाहिए ना, ये तो करना चाहिए ना. जय भीम, नमो बुद्धाय.